ಮಾಡ್ತಿದ್ಯಾ? ಇದು ನನ್ನ ರೂಮ್, ನಿನ್ ರೂಮ್ ಕೆಳಗಿದೆ. ನಾನು ನೀನು ಈಗ ಒಂದೇ ತಾನೆ, ನಾನು ಎಲ್ಲಿ ಬೇಕಾದ್ರೂ ಬರ್ಬೋದು. ಆಗಲ್ಲ, ನೀನ್ ನನ್ನ ರೂಮಿಗೆ ಬರೋದಕ್ಕೆ ಇನ್ನೂ ಲೈಸೆನ್ಸ್ ಸಿಕ್ಕಿಲ್ಲ, ಅದಕ್ಕೆ ವೇಟ್ ಮಾಡ್ಲೇಬೇಕು. ಯಾಕೆ? ಎಲ್ಲಾರು ನಮ್ಮ ಸಂಬಂಧ ಒಪ್ಕೊಂಡಾಯ್ತಲ್ಲ, ಗ್ರೀನ್ ಸಿಗ್ನಲ್ ಸಿಕ್ತಲ್ಲ. ಆಹಾ, ಅಪ್ಪಣ್ಣ ಒಪ್ಕೊಂಡೆ ಮುಗ್ದೋಯ್ತಾ? ಮದ್ವೆ ಆಗೋದ್ ಬೇಡ್ವಾ? ನಾವಿಬ್ರು ಒಂದೇ ರೂಮ್ಗೆ ಹೋಗೋದನ್ನ ಯಾವ್ದಾದ್ರು ಮೂರನೇ ಕಣ್ಣು ನೋಡಿದ್ರೆ ನಾಳೆ ಜನರು ಬಾಯಿಗೆ ಬಿದ್ದು ಸೀದಾ ವೈರಲ್ ಆಗ್ಬಿಡುತ್ತೆ. ಆಮೇಲೆ ಅವ್ರ ಬಾಯಿಗೆ ಬೀಗ ಹಾಕೋತಿಗೆ ನೆಟ್ವರ್ಕ್ಗೆ ಲಾಕ್ಡೌನ್ ಮಾಡ್ಬೇಕಾಗುತ್ತೆ ಅಷ್ಟೇ. ನೆಟ್ವರ್ಕ್ ಲಾಕ್ಡೌನ್ ಹಾಗಾದ್ರೆ? ಅಂದ್ರೆ ನೆಟ್ವರ್ಕ್ ನ ಕಟ್ ಮಾಡಿದ್ರೆ ಎಲ್ರು ಮೊಬೈಲ್ ಸೈಡಿಗೆ ಹೋಗುತ್ತೆ. ಇಲ್ಲ ಅಂದ್ರೆ ಇನ್ನೂ ಮದ್ವೆ ಆಗದಿರೋ ಅಮಾಯಕ ಹುಡುಗಿ ಜೊತೆ ಒಂದೇ ರೂಮಲ್ಲಿ ವೇದಾಂತ ವಸಿಷ್ಠ ಅಂತ ಸೆನ್ಸೇಷನ್ ಆಗೋಗುತ್ತೆ. ನನ್ ಕುತ್ತಿಗೆ ತಾಳಿ ಬೀಳೋವರೆಗೂ ನೀ ದೂರ, ನಾ ದೂರ. ಸರಿ, ಒಂದ್ ಮುತ್ತಾದ್ರೂ ಕೊಡು. ಏನಾಗಿದೆ ನಿಂಗೆ? ಬಾಗ್ ಹತ್ರ ನಿಂತ್ಕೊಂಡು ಅದು ಈ CCTVಗಳ ಮಧ್ಯ ಮುತ್ ಕೇಳ್ತಾ ಇದ್ಯಾ? ಚಾನ್ಸೇ ಇಲ್ಲ. ಮಾತು ಕೇಳು, ನಿಂತ್ಕೋ. ಬಜಾರಿ ಬೇಡ ನೋಡು, ವೇದಾಂತ ವಸಿಷ್ಠ ಈ ಲೆವೆಲಿಗೆ ಹಾಳಾದ್ರೆ ತುಂಬಾ ಕಷ್ಟ. ಹೌದಾ? ನನ್ನ ಮೇಲೆ ಹಾಕ್ತೀಯ? ಮಾಡ್ತೀನಿರೋ ನಿನಗೆ. ನನಗೆ ಆಗ್ತೀಯಾ? ಅಮೂಲ್ಯ, ಅಮೂಲ್ಯ, ನಾನು ನೀನು ಹೀಗಿರೋದು ನೋಡಿದ್ರೆ ಅಷ್ಟೇ ಕತೆ. ಆದ್ಯ ಕರೆದ್ಲು ಅಂತ ಇವತ್ತಿನ ಬಿಡ್ತೀನಿ, ನೆಕ್ಸ್ಟ್ ಟೈಮ್ ನೋಡ್ಕೋತೀನಿ. ಸುಳ್ಳಿ ಪುಳಿ ಒಂದ್ ನಿಮಿಷ. ಹೋಗ್ಲಿ ತಗೋ. ಯಾರು ಬರ್ತಿರ್ಬೋದು? ಕಾಂತ, ಕಾಂತ, ಕಾಂತ. ಅಲಿಯಾ, ಅಯ್ಯೋ ಓಕೆ? ಕಣ್ಬಿಡು ಹೋಗಿ. ವಾಟ್ ಹ್ಯಾಪನ್ ಟು ಯು? ಆಲಿಯಾ, ಅಯ್ಯೋ ಓಕೆ? ಏನಾಯ್ತು ನಿನಗೆ? ಕಣ್ಬಿಡು. ಆಲಿಯಾ ಮಾತಾಡು. ಆಲಿಯಾ, ಹಾಗೆ ಮಾತಾಡು. ಏನಾಯ್ತು ನಿನಗೆ? ಇದೇನು? ವೇದಾಂತ್, ವೇದಾಂತ್, ಶ್ರೀಕಾಂತ್, ಒಂದು ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡ್ರಿ. ವಿಷ್ಣು, ಗೋ ಫಾಸ್ಟ್, ಬೇಗ ಕಾಂತ.
ನಿಂತ್ಕೊಂಡು ಎಲ್ಲತ್ತಿದ್ಯಾ? ಅಣ್ಣ ಆ ಹುಡುಗಿ ಯಾರು? ನಿನ್ನ ಕೇಳ್ತಿರೋದು ಆ ಹುಡುಗಿ ಯಾರು? ಅಮ್ಮೋ ಅದು ಏನ್ ವಿಷಯ ಅಂತ ಕರೆಕ್ಟಾಗಿ ಹೇಳ್ಬಿಡೋಣ. ವೇದಾಂತ್ಗೂ ಅವಳಿಗೂ ಏನ್ ಸಂಬಂಧ? ಅವಳು ಯಾಕೆ ವೇದಾಂತ ಹಗ್ ಮಾಡ್ಕೊಂಡಿದ್ಲು? ವೇದಾಂತ ಯಾಕೆ ನಾನು ಕರೆದಿದ್ದೆ ಕೇಳಿಸ್ಲಿಲ್ಲ? ಆಕ್ಚುಲಿ ಅಮ್ಮು ಅದು ಅಣ್ಣ ನನಗೆ ನಿಜ ಮಾತ್ರ ಬೇಕು. ಅನುಮಾನದ್ಮೇಲೆ ಸಂಸಾರಕ್ಕೆ ಅಡಿಪಾಯ ಹಾಕೋದು ನನಗಿಷ್ಟ ಇಲ್ಲ. ವೇದಾಂತ್ಗೆ ಹಳೆ ಪರಿಚಯ. ಅವಳು ವೇದಾಂತ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ಲು. ಅವಳು ಒಂಥರ ಸೈಕೋ. 2 ವರ್ಷದಿಂದ ಎಲ್ಲಿದ್ಲು ಅಂತಾನೂ ಗೊತ್ತಿಲ್ಲ. ಈಗ ನೋಡಿದ್ರೆ ಸಡನ್ ಪ್ರತ್ಯಕ್ಷ ಆಗಿದ್ದಾಳೆ. ವೇದಾಂತಿ ವಿಷಯನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ತುಂಬಾ ಒದ್ದಾಡಿದ್ರು. ಆದ್ರೆ ನೀ ಇದನ್ನ ಹೇಗ್ ತಗೊಳ್ತೀಯ ಅನ್ನೋ ಟೆನ್ಷನ್ ಅಲ್ಲಿ ಅವರು ನಿನಗಿದನ್ನ ಹೇಳಲೇ ಇಲ್ಲ. ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ. ನಿಮ್ಗೆ ಈ ವಿಚಾರ ಮೊದ್ಲೇ ಗೊತ್ತಿತ್ತಾ? ಗೊತ್ತಿತ್ತು ಅನ್ನೋದ್ಕಿಂತ ವೇದಾಂತ ಇದನ್ನ ಹೇಳಿದ್ರು ಅನ್ಬೋದು. ಆದ್ರೆ ಇದರಲ್ಲಿ ವೇದಾಂತದ ಏನು ತಪ್ಪಿಲ್ಲ ಅಮ್ಮ. ವೇದಾಂತ್ ಮಾತ್ರ ನಿನ್ನನ್ನೇ ಪ್ರೀತಿಸ್ತಿರೋದು. ನೀನ್ ವೇದಾಂತ್ ಬಗ್ಗೆ ಮಾತ್ರ ದಯವಿಟ್ಟು ತಪ್ಪು ತಿಳ್ಕೊಬೇಡ. ವೇದಾಂತ್ ಈಗಲೂ ಮಾತ್ರ ನಿನ್ನನ್ನಷ್ಟೇ ಪ್ರೀತಿಸ್ತಿರೋದು. ದಯವಿಟ್ಟು ಅಮ್ಮ ತಪ್ಪು ತಿಳ್ಕೊಬೇಡ. ಏನಣ್ಣ ಹೇಳ್ತಿದ್ಯಾ? ನಾನ್ ವೇದನ್ ಬಗ್ಗೆ ತಪ್ಪು ತಿಳ್ಕೊಳ್ಳೋದ? ಒಳ್ಳೆ ತಮಾಷೆ ಆಯ್ತಣ್ಣ ನಿಂದು. ಅಲ್ಲ ನಿಜವಾಗ್ಲೂ ನಿನ್ಗೆ ಏನು ಅನಿಸ್ತಿಲ್ವಾ? ಯಾಕೇನು ಅನ್ಸ್ಬೇಕು ಅಣ್ಣ? ಅವಳು ಯಾರೋ ವೇದಾಂತ್ನ ಇಷ್ಟಪಟ್ಟೆ, ನಾನ್ ಯಾಕೆ ತಪ್ಪು ತಿಳ್ಕೊಳ್ಬೇಕು? ಒಳ್ಳೆ ಕತೆ ಆಯ್ತು ನೀನು. ವೇದಾಂತ್ ಅಂತ ಹುಡುಗರ್ನ 1000 ಜನ ಹುಡುಗಿರು ಇಷ್ಟಪಡ್ತಾರೆ. ವೇದಾಂತ್ ನನಗೆ ಯಾವಾಗ ಐ ಲವ್ ಯು ಅನ್ನಲ್ಲ ಆವಾಗ್ಲೇ ಗೊತ್ತಿತ್ತು ನನಗೆ 1000 ಜನ ದುಶ್ಮನ್ಗಳು ಶಾಪ ಹಾಕ್ತಾರೆ ಅಂತ. ಆ ಸಾಲಲ್ಲಿ ಇವಳು ಒಬ್ಳು ಅನ್ಕೋತೀನಿ. ಆದ್ರೂ ನಿಜವಾಗ್ಲೂ ನಿನ್ಗೆ ಯಾವ ಆಂಗಲ್ ಅಲ್ಲೂ ಸೆಕೆಂಡ್ ಥಾಟ್ ಬರ್ತಿಲ್ವಾಮು? ನೀನ್ ಯಾಕಿಂತ ಪ್ರಶ್ನೆ ಎಲ್ಲ ಕೇಳ್ತಿದ್ಯ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ಪ್ರೀತಿ ಅಂದ್ರೆ ವಿಶ್ವಾಸ, ವಿಶ್ವಾಸ ಅಂದ್ರೆ ಪ್ರೀತಿ. ಇದನ್ನ ಓದೋಕ್ ಮಾತ್ರ ಚೆನ್ನಾಗಿದೆ ಅಂದ್ರೆ ಏನ್ ಬಂತು ಹೇಳು? ನಾನ್ ವೇದಾಂತ ನಂಬ್ತೀನಣ್ಣ. ಆ ನನ್ನ ನಂಬಿಕೆನೆ ಪ್ರೀತಿ. ವೇದಾಂತ ಆ ಹುಡುಗಿನ ಎತ್ಕೊಳ್ಳೋಕ್ಕೂ ಮುಂಚೆ ಅವಳು ಬೀಳೋಕ್ ಹೋಗಿದ್ದನ್ನ ನೋಡ್ದೆ. ಅಂದ್ರೆ ಅವಳಿಗೇನೋ ಸಮಸ್ಯೆ ಆಗಿದೆ. ಅದಕ್ಕೆ ವೇದಾಂತ ಅವಳನ್ನ ಎತ್ಕೊಂಡು ಅರ್ಜೆಂಟಾಗಿ ಹೋದ. ಇದೇ ಸಿಚುಯೇಷನ್ ನಾವು ಮದ್ವೆ ಆದ್ಮೇಲೆ ಆಗಿದ್ದಿದ್ರೆ ನಾನ್ ವೇದಾಂತ್ ಮೇಲೆ ಅನುಮಾನ ಪಟ್ರೆ ಹೇಗಿರುತ್ತೆ ಹೇಳು? ನನ್ ಹುಡ್ಗ ಅನ್ನೋ ಪದ ಬರೀ ನನ್ನ ಬಾಯಲ್ಲಿ ಬರೋದಲ್ಲ ಅಣ್ಣ, ಅಕ್ಷರ ಸಹ ಹೃದಯದಿಂದ ಬರುತ್ತೆ. ಯಾಕೆ ಹೇಳು? ಅದಕ್ಕೂ ಗೊತ್ತು ವೇದಾಂತ್ ನನ್ನವನೇ ಅಂತ. ಇಷ್ಟು ಸಣ್ಣ ವಿಷಯಕ್ಕೆಲ್ಲ ಡೌಟ್ ಪಟ್ಟು ರಂಪಾರಾಗ್ಲೆ ಮಾಡಿ ಸೀನ್ ಕ್ರಿಯೇಟ್ ಮಾಡಿದ್ರೆ ನನ್ನಂತ ಇಡಿಯಟ್ ಬೇರೆ ಯಾರೂ ಇಲ್ಲ. ವೇದಾಂತ್ ಅಂತ ಹುಡ್ಗಂಗೆ ಹುಡುಗಿ ಆಗಕ್ಕೆ ಲಾಯಕ್ ಅಂತಾನೂ ಅನ್ಸ್ಕೊಳಕ್ಕಾಗಲ್ಲ. ವೇದಾಂತ್ ಈಗಾಗಲೇ 100 ಸತಿ ಹೇಳಿದ್ದಾರೆ ನಾನೇ ಅವ್ನ ಮೊದಲನೇ ಪ್ರೀತಿ ಅಂತ. ಅದ್ರ ಬಗ್ಗೆ ನನ್ಗೆ ಯಾವ ಡೌಟು ಇಲ್ಲ. ನನ್ನ ವೇದಾಂತ್ ಮದ್ವೆ ಆಗೋವರೆಗೂ ಇಂಥ ಭಗ್ನ ಪ್ರೇಮಿಗಳ ಕಾಟ ಇದ್ದಿತ್ತೆ. ಏನಾಯ್ತು ಸರ್? ಯಾಕಿಷ್ಟು ಟೆನ್ಷನ್ ಆಗಿದ್ದೀರಾ? ಅಹಲ್ಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಸಿಸ್ಟರ್. ಅವಳು ಎಲ್ಲಿ ಹೋಗ್ತಾಳೆ ಅಂತಾನೆ ಗೊತ್ತಾಗ್ತಾ ಇಲ್ಲ. ಅಹಲ್ಯ ಮೇಡಮ್ ಅವರಾಗ ಅವರೇ ಎದ್ರು. ತಂಗಿ ಹುಷಾರಾದ್ಲು, ಇನ್ಮೇಲೆ ನನ್ನ ಅಗತ್ಯ ಇಲ್ಲ ಅಂತ ನನ್ನ ವಾಪಸ್ ಕಳ್ಸಿದ್ರಿ. ಈ ಪರಿಸ್ಥಿತಿಲಿ ಅವ್ರನ್ನ ಇನ್ನೂ ಸ್ವಲ್ಪ ದಿನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ಬೇಕಿತ್ತು. ಇಷ್ಟು ಬೇಗ ಆಕ್ಸಿಜನ್ ಪ್ಯಾಕ್ ತೆಗಿಬಾರ್ದಿತ್ತು. ಅವ್ರ ಲಂಗ್ಸ್ ಇನ್ನೂ ಪೂರ್ತಿಯಾಗಿ ಗುಣ ಆಗಿಲ್ಲ. ಡಾಕ್ಟರ್ ಕೂಡ ಯಾವಾಗ್ಲೂ ನಂಗೆ ಲಂಗ್ಸ್ ಬಗ್ಗೆನೇ ಹೇಳ್ತಾ ಇದ್ದಿದ್ದು. 2 ವರ್ಷ ಕಣ್ಮಿಟಿಕ್ಸ್ತಾ ಇದ್ದವಳು ಎದ್ದು ನಂಬಕ್ ಆಗದೆ ಇರೋ ತರ ರೆಡಿಯಾಗಿ ಅವಳದೇ ಆಟಿಟ್ಯೂಡ್ ಅಲ್ಲಿ ಹೊರಗೆ ಬಂದಾಗ ನನ್ಗಾಗಿದ್ದ ಖುಷಿಗೆ ನಾನು ಎಲ್ಲದನ್ನೂ ಮರ್ತ್ಬಿಟ್ಟೆ. ಆದ್ರೆ ಅದೇ ನಾನು ಮಾಡಿದ ದೊಡ್ಡ ತಪ್ಪು. ಅವಳ ಜೊತೆ ನಾನು ಹೋಗ್ಬೇಕಾಗಿತ್ತು. ಇಲ್ಲ
ನೋಸ್ ಪೈಪ್ ಹಾಕೊಂಡು ಹೋಗಕ್ಕೆ ಹೇಳ್ಬೇಕಿತ್ತು. ಅವರು ಈ ಪರಿಸ್ಥಿತಿಲಿ ಎಕ್ಸೈಟ್ ಆದ್ರೆ ಪ್ರಜ್ಞೆ ತಪ್ಪ ಸಾಧ್ಯತೆ ಇರುತ್ತೆ ಸರ್. ನೀವ್ ಹೆದರ್ಸ್ಬೇಡಿ ಸಿಸ್ಟರ್, ನಾನು ಆಲ್ರೆಡಿ ಟೆನ್ಷನ್ ಅಲ್ಲಿ ಇದ್ದೀನಿ. ಎದುರಿಸ್ತಾ ಇಲ್ಲ ಸರ್, ಎಚ್ಚರಿಸ್ತಾ ಇದ್ದೀನಿ. ಆದಷ್ಟು ಬೇಗ ಅವ್ರನ್ನ ಮನೆ ಕರ್ಸೋ ಪ್ರಯತ್ನ ಮಾಡಿದ್ರೆ ತುಂಬಾ ಒಳ್ಳೇದು. ನಾ ಅದೆಲ್ಲ ಪ್ರಯತ್ನ ಮಾಡ್ತಾ ಇದೀನಿ ಸಿಸ್ಟರ್, ಆದ್ರೆ ಅವಳಿಗೆ ರೀಚ್ ಆಗಕ್ಕೆ ಆಗ್ತಾ ಇಲ್ಲ. ಗಾಡ್ಸ್ ಗ್ರೇಸ್ ಅವಳು ಮನೆಗೆ ಸೇಫ್ ಆಗಿ ಬರ್ಲಿ ಅಂತ ಕಾಯ್ತಾ ಇದೀನಿ. ಅದ್ಬಿಟ್ಟು ಇನ್ನೇನು ಮಾಡಕ್ ಆಗಲ್ಲ ನನ್ನ ಕೈಯಲ್ಲಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ಅವಳು ಬರ್ಲಿಲ್ಲ ಅಂದ್ರೆ ನಾವೇ ಹುಡ್ಕೊಂಡು ಹೊರಡೋಣ. ಹಾಯ್ ಸುಳ್ಳೆ ಪುಳ್ಳೆ, ಆಗ್ಲೇ ಮಿಸ್ಸಿಂಗಾ? ಅಲ್ಲ, ನಿನ್ನೆ ಇವತ್ತು ಎಲ್ಲ ಜೊತೆಗೆ ಇದ್ವಲ್ಲ, ಇಷ್ಟ ಬೇಗ ಮಿಸ್ ಮಾಡ್ಕೊಳ್ತಿದ್ಯಾ? ಈ ಡ್ರಾಮಾ ಅಲ್ಲ ತಾನೆ? ಡ್ರಾಮಾನ? ವಾಟ್ ಯು ಟಾಕಿಂಗ್ ಅಬೌಟ್? ಅಂದ್ರೆ ಮದ್ವೆ ಮುಂಚೆ ಹುಡುಗರು ಚೆನ್ನಾಗೇ ಇರ್ತಾರೆ, ಆದ್ರೆ ಮದ್ವೆ ಆದ್ಮೇಲೆ ಮಾಮೂಲಿ ಗಂಡ ಆಗೋಗ್ತಾರೆ ಅಂತ ಅನುಭವಿಸ್ತ್ರು ಹೇಳ್ತಿರ್ತಾರೆ, ಅದಕ್ಕೆ ಕೇಳಿದೆ. ಹಾಗಾದ್ರೆ ನೀನು ನನ್ನನ್ನ ಮಾಮೂಲಿ ಹುಡುಗ ಅಂತ ಇಷ್ಟಪಟ್ಟಿಯಾ? ಈಗ ಸ್ಪೆಷಲ್ಲೇ, ಮುಂದೆ ಕೂಡ ಹಾಗೆ ಇರ್ತೀಯ ಅಂತ ಕೇಳಿತ್ತು. ಮೊದ್ಲೇ ತಮಗ್ ಡಿಮ್ಯಾಂಡ್ ಜಾಸ್ತಿ, ಯಾರು ಬಂದ್ ಬಣ್ಣ ಹಚ್ಚಿ ಹೋಗ್ಬಿಡ್ತಾರೆ. ನಮ್ ವಿ ಬಾಸು ಅಂದ್ರೆ ವೇದಾಂತ್ ಬಾಸು ಆ ಬಣ್ಣದಿಂದ ಹೋಗ್ಬಿಟ್ರೆ ನಮ್ ಕತೆ ಏನು ಅಂತ ಕೇಳ್ದೆ. ಪ್ಲೀಸ್ ಸ್ಟಾಪ್ ಇಟ್. ದಯವಿಟ್ಟು ಆ ರೀತಿ ಮಾತಾಡಬೇಡ. ನನ್ನ ಮನಸ್ಸಲ್ಲಿ ಇನ್ನೊಂದು ಹುಡುಗಿ ಇಲ್ಲ. ಅಯ್ಯೋ, ಅಷ್ಟಕ್ಕೆಲ್ಲ ಯಾಕಯ್ಯ ಸೀರಿಯಸ್ ಆಗ್ತೀಯಾ? ನಾನು ತಮಾಷೆ ಮಾಡಿದ್ದು. ನಾವ್ಯಾರು ಅಂತ ಗೊತ್ತು ತಾನೆ. ತಮ್ಮ ತಲೆಲಿ ಅಂತ ಕಲ್ಬೇರ್ಕೆ ಐಡಿಯಾ ಬಂದ್ರು ನಾವ್ ಅದಕ್ಕೆ ಅವಕಾಶ ಮಾಡ್ಕೊಡಲ್ಲ. ಒಡಬ, ಇನ್ನು ಮುಂದೆ ಈ ತರ ತಮಾಷೆಗಳನ್ನ ಮಾಡೋದಕ್ಕೆ ಹೋಗ್ಬೇಡ. ನನ್ನ ಮನಸ್ಸಲ್ಲಿ ಬೇರೆ ಯಾರೂ ಇಲ್ಲ, ನಾವು ವೇದ್ಯ ಅಷ್ಟೇ. ಆಯ್ತಾಯ್ತು, ತಾವಿದನ್ನ ತೀರಾ ರಕ್ತಕ್ಕೆ ತಗೋಬೇಡಿ. ಅದು ಬಿಡು, ಈಗೇನ್ ನೀನ್ ನನ್ನ ನೆನ್ಪು ಮಾಡ್ಕೊಂಡಿದ್ದು? ಅದೇ ನಾಳೆ ಎಷ್ಟೊತ್ತಿಗೆ ಬರ್ತೀರಂತ ಕೇಳೋದಕ್ಕೆ ಕಾಲ್ ಮಾಡಿದೆ. ನಾಳೆನಾ? ನಾನು ಯಾಕೆ ಬರ್ಬೇಕು? ನಾನ್ ಬರಲ್ಲ, ನಾನು ಬಿಸಿ ಇದ್ದೀನಿ. ವಾಟ್, ಬಿಸಿನಾ? ನಾನು ಆಫೀಸಿಗೆ ಹೋಗ್ತಿಲ್ಲ, ನೀನೇನ್ ಬಿಸಿ? ಅಯ್ಯ, 1000 ಇರುತ್ತೆ ಗುರು, ಅದನ್ನೆಲ್ಲ ನಿನಗೆ ಯಾಕೆ ಹೇಳ್ಬೇಕು? ಸರಿ, ತಮಾಷೆ ಮಾಡಿದ್ ಸಾಕು. ಎಷ್ಟೊತ್ತಿಗೆ ಬರ್ತೀನಿ ಹೇಳು. ನಾನ್ ಬರ್ತಾ ಇಲ್ಲ, ನೀವೇ ಏನ್ ಬೇಕಿದ್ರು ಮಾಡ್ಕೊಳ್ಳಿ. ನಿನ್ಗೇನಾದ್ರು ತಲೆ ಕೆಟ್ಟು ಹೋಗಿದ್ಯಾ? ನಾಳೆ ನೀನು ಇಲ್ಲಿಗೆ ಬರ್ಲಿಲ್ಲ ಅಂತಂದ್ರೆ ಯಾವ ಕೆಲಸನೂ ಆಗೋದಿಲ್ಲ. ತಗೊಳಪ್ಪ, ಹಾಗನ್ನೋದಕ್ಕೆ ನಾಳೆ ನಮ್ಮ ಮದ್ವೆನಾ ಇಲ್ಲ ಎಂಗೇಜ್ಮೆಂಟಾ? ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ದೊಡ್ಡವರೆಲ್ಲ ಸೇರ್ತಿದ್ದಾರೆ ಅಷ್ಟೇ ತಾನೆ. ಅವರೆಲ್ಲ ಸೇರ್ಕೊಂಡು ಮಾತುಕತೆ ಮುಗಿಸ್ಲಿ, ಅದಕ್ಕೆ ನಾನ್ ಯಾಕೆ? ಏನೋ ಸುಳ್ಳೆ ಪುಳ್ಳೆ, ಈ ಸಣ್ಣ ಪುಟ್ಟ ಮೀಟಿಂಗಿಗೆಲ್ಲ ಕ್ವೀನ್ ಎಂಟರ್ ಆಗಲ್ಲ. ಮೀಟಿಂಗ್ ಅಲ್ದೇ ಇದ್ರು ಕಿಂಗ್ಗೋಸ್ಕರ ಕ್ವೀನ್ ಬರ್ಬೋದು ತಾನೆ? ಹಾಗಂತ್ಯಾ? ಹ್ಞೂ, ಈಗ ಏನ್ ಮಾಡೋದು ಅಂತ ಡಿಸೈಡ್ ಮಾಡು. ನೀನು ನಾಳೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಆಲ್ರೆಡಿ ಡಿಸೈಡ್ ಮಾಡಾಗಿದೆ. ನೀನ್ ಏನ್ ಮಾಡ್ಬೇಕು ಅನ್ನೋದನ್ನ ಅದಕ್ಕೆ ನಿನಗೆ ಹೇಳ್ತಾರೆ. ಓಹೋ, ರಾಣಿ ಯಾವ್ದೋ ಸೀಕ್ರೆಟ್ ಮಿಷನ್ಗೆ ಕೈ ಹಾಕಿದ್ದಾರೆ ಅನಿಸ್ತದೆ. ವಿಷಯ ಏನು? ಅದು ಸೀಕ್ರೆಟ್ ಮಿಷನ್, ಈಗಲೇ ಹೇಳೋದಕ್ಕಾಗಲ್ಲ. ಕೇಳಿದ್ರೆ ಶಾಕ್ ಆಗಿ ಅದ್ರ ಹೋಗ್ತೀಯಾ? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಶಾಕುಂತಲೇ. ಬರೀ ಹಳೆದನ್ನೆಲ್ಲ ಯಾಕೆ ನೆನಪಿಸ್ಕೋತೀಯ? ಕಹಿ ದೇಹಕ್ಕೊಳ್ಳೇದು, ಮನಸ್ಸಿಗಲ್ಲ. ಖುಷಿನ ಯಾವಾಗಲೂ ನೆನಪಲ್ಲಿ ಇಟ್ಕೋಬೇಕು, ಬೇಜಾರನ್ನೆಲ್ಲ. ಸನ್ಮಾನದ ನಿರೀಕ್ಷೆ ಆಗಲಿ ಆಸೆ ಆಗಲಿ ಇಲ್ದಿರೋರನ್ನ ಕರೆದು ಅವಮಾನ ಮಾಡಿದಾಗ ಏನು ಅನ್ಸಲ್ಲ ರೀ. ಆದರೆ ಕೆಲವು ಗಾಯಗಳು, ಅದ್ರ ಕಲೆಗಳು ಯಾವತ್ತೂ ಆಗೋದಿಲ್ಲ. ಆ ನೋವಲ್ಲಿ ಈಗಾಗಲೇ ಸಾಕಷ್ಟು ತಡ ಆಗೋಗಿದೆ. ನಾವೀಗ ಮಕ್ಕಳಿಗೋಸ್ಕರ ಬಂದಿರೋದು. ಹಾಗೆ ಅನ್ಕೊಂಡೇ ಬಂದೆ, ಆದರೆ ಸುಹಾಸಿನಿನ ನೋಡ್ತಿದ್ದ ಹಾಗೆ ಎಲ್ಲ ನೆನಪಾಗ್ಬಿಡತ್ತೆ. ತಪ್ಪೇ ಮಾಡದೆ ಪಾಪ ಪ್ರಜ್ಞೆ ಕಾಡೋ ಹಾಗೆ ಮಾಡ್ಬಿಡ್ತಾಳೆ ಅವಳು. ಮನಸ್ಸು ಗಟ್ಟಿ ಮಾಡ್ಕೊಬರಿ. ಪ್ರತಿಯೊಬ್ಬರಿಗೂ ದೇವರು ಪ್ರತಿಯೊಂದು ಹೆಜ್ಜೆಯಲ್ಲೂ ಒಳ್ಳೇದು ಕೆಟ್ಟದ್ದು ಅಂತ ಇಟ್ಟೇ ಇಟ್ಟಿರ್ತಾನೆ. ನಾವು ಯಾವಾಗಲೂ ಒಳ್ಳೇದಾಗುತ್ತೆ ಅಂತಾನೆ ಮುಂದಕ್ಕೆ ಹೆಜ್ಜೆ ಇಡಬೇಕು. ನಡಿ. ಓ, ಬರ್ಬೇಕು. ಬನ್ನಿ ಬಿಗ್ರೆ, ನಿಮಗೋಸ್ಕರ ಕಾಯ್ತಾ ಇದ್ವಿ. ಬಾ ಪರಿಮಳ, ಹೇಗಿದೆಯಮ್ಮ? ಚೆನ್ನಾಗಿದ್ದೀನಮ್ಮ, ನೀವು ಹೇಗಿದ್ದೀರಿ? ಆರೋಗ್ಯ ಹೇಗಿದೆ? ಅಯ್ಯೋ, ನನಗೇನಾಗಿದೆ? ಗುಂಡು ಕಲ್ಲಿದ್ದಾಗಿದ್ದೀನಿ. ನಿನ್ ಮಗಳು ಮಾಡೋ ಅಡಿಗೆ ತಿಂದು ದಷ್ಟು ಪುಷ್ಟವಾಗಿದ್ದೀನಿ. ಬನ್ನಿ ಕೂತ್ಕೊಳ್ಳಿ, ಬನ್ನಿ. ಕೂತ್ಕೋ ಬಾ.
ಪರಿಮಳ ಅವರೇ, ಯಾಕೇನಾಯ್ತು? ತುಂಬಾ ಸಪ್ಪಗಿದ್ದೀರಾ? ಏನಾದ್ರೂ ಸಮಸ್ಯೆನಾ? ಹಾಗೇನೂ ಇಲ್ಲ, ಬಿಸಿಲಲ್ಲಿ ಬಂದ್ವಲ್ಲ, ಸ್ವಲ್ಪ ಆಯಾಸ ಅಷ್ಟೇ. ಅಷ್ಟೇ ಆದ್ರೆ ನಮ್ಮ ಹತ್ರ ಅದಕ್ಕೆ ಸೊಲ್ಯೂಷನ್ ಇದೆ. ಕುಡಿಯೋದಕ್ಕೆ ಏನ್ ತರಿಸ್ಲಿ? ಜ್ಯೂಸ್, ಕಾಫಿ, ಟೀ? ಪರವಾಗಿಲ್ಲ, ಏನು ಬೇಡ. ಸುಹಾಸಿನಿ ಅವರೆಲ್ಲೋ ಕಾಣಿಸ್ತಾ ಇಲ್ಲ, ಹೊರಗಡೆ ಹೋಗಿದ್ದಾರಾ? ಅವಳು ನಮ್ಮ ತರ ಬೆಳಗ್ಗೆ ಬೇಗ ಬರೋವಳು ಅಲ್ವಲ್ಲ, ಕತ್ಲಲ್ಲೇ ಕೂತು ಏನೋ ಮಸ್ಲತ್ ಮಾಡ್ತಾ ಇರ್ತಾಳೆ. ಸುಹಾಸಿನಿ ಮನೆಯೊಳಗೆ ಇದ್ದಾಳೆ. ಬಹುಶಃ ನೀವು ಬಂದಿದ್ದು ಗೊತ್ತಾಗ್ಲಿಲ್ವೇನೋ, ನಾನು ಕರಿತೀನಿ. ಸುಹಾಸಿನಿ, ಸುಹಾಸಿನಿ, ಬೀಗರು ಬಂದ್ಯಾರು ನೋಡು. ಅವಮಾನ ಮಾಡ್ದೋಳು ಎದುರುಗಡೆ ಕೂತು ನನ್ನ ಮಗಳನ್ನ ನಿಮ್ಮ ಮನೆಗೆ ಒಪ್ಪಿಸ್ಕೊಳ್ಳೋದ್ರ ಬಗ್ಗೆ ಮಾತಾಡೋಕೆ ಬಂದಿದ್ದೀವಲ್ಲ, ಇವರೇ ನೀನೇ ಕಾಪಾಡ್ಬೇಕಪ್ಪ. ಈ ಮನೆ ಹಾಳಿ ನಮಗೆ ಗೊತ್ತಿಲ್ಲದೆ ಏನಾದ್ರೂ ಕಿತಾಪತಿ ಮಾಡದಿದ್ರೆ ಅಷ್ಟೇ ಸಾಕು. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ಬಾಸ್, ಈಗ ಜಸ್ಟ್ ಒಳಗಡೆ ಬರ್ಬೇಕಾದ್ರೆ ಮಳೆ ಇರ್ಲಿಲ್ಲ. ಈ ಡ್ರ್ಯಾಕುಲ್ ಹೌಸ್ ಒಳಗಡೆ ಕಾಲಿಕ್ತಾ ಇದೆ, ಮಳೆ ಬರ್ತಾ ಇದೆ. ನನಗೆ ಯಾಕೋ ಭಯ ಆಗ್ತಾ ಇದೆ. ರೀ ಶಾಂತ, ಮಳೆ ನಾನು ಬರಲ್ಲ ಬರಲ್ಲ ಅಂತ ಕೇಳ್ಕೊಂಡ್ ಬರುತ್ತಾ? ಅವಾಗ ಬರುತ್ತೆ, ಅವಾಗ ನಿಲ್ಲುತ್ತೆ. ಶುಭ ಕಾರ್ಯಕ್ಕಿದೆಲ್ಲ ಒಳ್ಳೆ ಸಿಗ್ನಲ್. ಸುಮ್ಮನೆ ನಿಂತ್ಕೊಳ್ರಿ. ಸಾರ್ಥಕ್ ಸರ್, ಆದ್ರೂ ಇಷ್ಟು ಜೋರಾಗಿ ಬರಕ್ಕೆ ಹೆಂಗೆ ಸಾಧ್ಯ? ಪಕ್ಕ ಇದೆಲ್ಲ ಮಿಸ್ಟ್ರಿ ಡ್ರ್ಯಾಕುಲ್ ಹೌಸ್ ಎಫೆಕ್ಟ್. ಭಯ ಆಗ್ತಾ ಇದೆ. ಅಮೂಲ್ಯ, ಅಯ್ಯೋ ಬಾಬಾ, ಯಾಕೆ ಹಿಂಗೆ ಒಳ್ಳೆ ಕೆಂಪಸ್ತರ ನುಗ್ತಿದ್ದೀರಾ? ಅಯ್ಯೋ ಅಮೂಲ್ಯ ನೋಡಕ್ಕೆ. ಅಯ್ಯೋ ಬಾಬಾ, ನಿಮ್ಗೆ ಎಂಟ್ರಿ ಇಲ್ಲ, ನಿಮ್ಗೆ ಇದು ಟಿಕೆಟೇ ಸಿಕ್ಕಿಲ್ಲ. ಹಿಂಗೆಲ್ಲ ಫ್ರೀ ಎಂಟ್ರಿ ಇಲ್ಲ ಬಾಬಾ ನಮ್ಮ ಮನೇಲಿ. ಅಕ್ಕ ಇನ್ನೂ ರೆಡಿ ಆಗ್ತಿದ್ದಾಳೆ, ಅಲ್ಲಿವರೆಗೂ ನೀವೆಲ್ಲ ತಾಳ್ಮೆಯಿಂದ ಕಾಯ್ಬೇಕು. ಹೆಣ್ಣಿನ ಮನೆ ಕಡೆಯವರು ಹಿಂಗೆ ಕಾಯೋದು. ಲೈ ಕುಂಬಳಕಾಯಿ, ಏನೇ ಇದು? ವೇದಾಂತ ಏನ್ ಹುಡುಗಿ ನೋಡಕ್ ಬಂದಿಲ್ಲ. ಹಾ, ನಿಮ್ ವೇದಾಂತನ ನೋಡಕ್ಕೆ ನಮ್ಮ ಓಲ್ಡ್ ವುಮನ್ ಹಳೆ ಮುಕ್ಕಿ ಬರ್ಬೋದಲ್ವಾ? ಹಾಗಂದ್ರೆ ಏನು ಅಂತ ನಮ್ಮ ಅಕ್ಕ ಬಂದ್ಮೇಲೆ ಗೊತ್ತಾಗುತ್ತೆ. ಅಲ್ಲಿ ತನಕ ಎಲ್ರೂ ತಾಳ್ಮೆ ತಗೋಬೇಕಾಗಿ ವಿನಂತಿ. ಎಕ್ಸ್ಕ್ಯೂಸ್ ಮೀ, ಅದೇನೋ ಹೇಳಿದ್ರಲ್ಲ ಅವಾಗ್ಲೇ ಕೆಂಪಸ್ಸು ಅಂತ, ನೀವೇ ಕೆಂಪಸ್ ತರ ಕಾಣಿಸ್ತಾ ಇರೋದು. ಹಾಗೆ ಬಂದಿದ್ದು. ಏನಾಯ್ತು ನಿಮ್ಗೆ? ಅಲ್ಲ, ಇಷ್ಟು ಜೋರಾಗಿ ಮಳೆ ಬರ್ತಾಯ್ತು, ಇದಕ್ಕಿದಾಗೆ ನಿಂತಾಯ್ತು. ಪಕ್ಕ ಇದು ಡ್ರ್ಯಾಕುಲಾ ಹೌಸ್. ಏನ್ ಕರ್ಮರಿ ನಿಮ್ದು? ಫಾರ್ಮ್ ಹೌಸ್ ಇಂದ ಅದೇನೋ ಡ್ರಾಕುಲಾ ಗಾಡ್ಜಿಲ್ಲ ಅನ್ಕೊಂಡು ಮಳೆ ಅದಾಗದೆ ಬರುತ್ತೆ, ಅದಾಗದೆ ನಿಲ್ಲುತ್ತೆ. ಅದ್ರಲ್ಲಿ ಇದೆ ವಿಶೇಷ. ಏನಕ್ಕಂತ ಹೊಸದಾಗಿ ಡ್ರ್ಯಾಕುಲಾ ಡ್ರ್ಯಾಕುಲಾ ಅಂತ ಹಿಂಗೆ ಮಾಡ್ತಿದ್ರೆ ರಕ್ತ ಕುದ್ಬಿಡ್ತೇನೆ ಅಷ್ಟೇ. ಇದು ತುಂಬಾ ರೆಸ್ಪೆಕ್ಟೆಡ್ ಫ್ಯಾಮಿಲಿ, ಅದಕ್ಕೆಲ್ಲ ಏನ್ ಕೊಡ್ತಾ ಇಲ್ಲ. ಒಳ್ಳೇದು, ನಾವು ಕೈಗೆ ವಜ್ರದ ಉಂಗ್ರ ಹಾಕಿ ಅಂತ ಕೇಳಲ್ಲ. ಆದ್ರೆ ಕಷ್ಟದ ಸಂದರ್ಭದಲ್ಲಿ ವಜ್ರದ ತರನೇ ನನ್ ಜೊತೆ ಗಟ್ಟಿಯಾಗಿ ನಿಲ್ಬೇಕು. ಅದಕ್ಕೊಪ್ಕೆನಾ? ನಮ್ದು ಕಸ್ತೂರಿ ನಿವಾಸದ ವಂಶದ ತರ ಒಂದು ಸಲ ಕೈ ಹಿಡಿದ್ರೆ ಬಿಡೋ ಮಾತೇ ಇಲ್ಲ. ನಮ್ ವೇದಾಂತವ್ರು ಈ ಉಪೇಂದ್ರ ಸಿನಿಮಾದವ್ರು ಬರ್ತಾರ, ನಾನು ಕ್ಯಾರೆಕ್ಟರ್ ಆ ತರ ಒಳಗೊಂದು ಹೊರಗೊಂದು ಇಲ್ವೇ ಇಲ್ಲ. ಏನೇದ್ರು ಡೈರೆಕ್ಟ್ ಆಗಿ ಹೇಳ್ತಾರೆ. ಉಪ್ಪಿಟ್ಟು ಉಪ್ಪಿ 3, ಉಪ್ಪಿ 3, ಉಪ್ಪಿ 4 ಎಲ್ಲ. ಆಗ್ಲಿ, ನಾವ್ ನಿಮ್ಮ ಹತ್ರ ಮುತ್ತಿನ ಸರ ಎಲ್ಲ ಕೇಳಲ್ಲ. ಆದ್ರೆ ದಿನಕ್ಕೆ ಒಂದು 100 ಮುತ್ತು ಕೊಡಬೇಕು ಅಂತ ಹೇಳಕ್ ಬಂದ್ರಿ ತಾನೆ. ಯೋಚನೆ ಮಾಡಬೇಡಿ, ಈ ಮುತ್ತು ಅನ್ನೋದು ಒಂಥರ ತಣ್ಣೀರ್ ಸ್ನಾನ ಇದ್ದಂಗೆ. ಸ್ಟಾರ್ಟಿಂಗ್ ಮಾತ್ರ ಚಳಿ ಚಳಿ ಆಗುತ್ತೆ, ಆಮೇಲೆ ಅಭ್ಯಾಸ ಆಗೇ ಬಿಡುತ್ತೆ. ಈ ಅಧಿಕ ಪ್ರಸಂಗಿಗೂ ನಿಮ್ಗೂ ಏನ್ ಸಂಬಂಧ? ಯಾಕೆ ಮಧ್ಯೆ ಮಧ್ಯೆ ಮಾತಾಡ್ತಾನೆ? ಅವರು ಸ್ವಲ್ಪ ಹಾಗೇನೆ, ನೀವು ಅದನ್ನೆಲ್ಲ ಮನ್ಸಿಗೆ ಹಾಕೋಬೇಡಿ. ಆಯ್ತು, ನಾನೇನ್ ಮುತ್ತಿನ ಸರ ಕೇಳಲ್ಲ. ಆದ್ರೆ ನನಗ್ ಬೇಕು ಅಂದಾಗ ನನಗ್ ಮುತ್ ಬೇಕು. ಬೇಜಾರಾದಾಗ್ಲೂ ಅದು ಸಿಗ್ಲೇಬೇಕು. ಇದನ್ನೇ ಅಲ್ವಾ ನಾನು ಹೇಳಿದ್ದು. ಇದಕ್ಕೆ ನಮ್ಮ ಹುಡುಗನೇ ಉತ್ತರ ಕೊಡ್ಬೇಕು. ನಿಮಗೆ ಒಪ್ಪಿಗೆ ಅಲ್ಲ ವೇದಾಂತ್? ಓಕೆ. ಇದಕ್ಕೆ ಯಾರ ತಾನೇ ಇಲ್ಲ ಅಂತಾರೆ. ಇರೋದ್ರಲ್ಲಿ ಇದೇ ಮೋಸ್ಟ್ ಬ್ಯೂಟಿಫುಲ್ ಕಂಡೀಷನ್. ಕೊರ್ಕೆ ಹೊಡೋದಕ್ಕೆಲ್ಲ ನಾನ್ ಡಿವೋರ್ಸ್ ಕೊಡಲ್ಲ.
ಆದ್ರೆ ನಿದ್ದೆಗಣ್ಣಲ್ಲಿ ಅವ್ನ ಮೈ ಮೇಲೆ ನಾನ್ ಕಾಲ್ ಹಾಕೊಂಡ್ ಮಲಗಿದ್ರೆ ಅವನನ್ನ ಆಚೆ ತಳ್ಳಿ ಮಂಚದ ಕೆಳಗಡೆ ಬಿಸಾಕ್ಬಾರ್ದು. ಆಕ್ಚುಲಿ ಕಂಡೀಷನ್ ಹೋಗ್ತಾ ಇರೋ ದಾರಿ ನೋಡಿದ್ರೆ ನೆಕ್ಸ್ಟ್ ಕಂಡೀಷನ್ ಕೇಳಿಸ್ಕೊಳ್ಳೋದಕ್ಕೆ ಹುಡುಗ ಹುಡುಗಿ ಇಬ್ರೇ ಇರೋದು ಒಳ್ಳೇದು ಅನ್ಸುತ್ತೆ. ಇವ್ರೇನ್ ಒಂದೇ ಒಂದ್ ಮಾತಾಡಿದ್ರು ನನ್ಗೆ ಈ ಸಂಬಂಧನೇ ಬೇಕಾಗಿಲ್ಲ. ಇಲ್ಲ 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 ಮಿಸ್ಟರ್ ಅಮೂಲ್ಯೇಶ್, ಕೂಲ್ ಡೌನ್. ಇಷ್ಟೆಲ್ಲ ಆದ್ಮೇಲೆ ಅವರೇನು ಮಾತಾಡಲ್ಲ ಬಿಡಿ. ನನಗೆ ಅಳು ಬರೋದು ಅಪರೂಪ, ಆದ್ರೆ ಅಳು ಬಂದ್ರೆ ಅವ್ನು ನನಗ್ ನಗ್ಸ್ಬೇಕು. ನಾನ್ ಕೋಪ ಮಾಡ್ಕೊಂಡು ಮುಷ್ಟಿ ಕಟ್ ಹೊಡೆದಾಗ ಅವ್ನು ನನಗೆ ತಿರುಗಿಸಿ ಹೊಡಿಬಾರ್ದು. ನನ್ನ ಎದುರುಗಡೆ ಮಾತ್ರ ಡೀಸೆಂಟ್ ಆಗಿದ್ರೆ ಸಾಲ್ತು. ಒಬ್ನೇ ಇದ್ದಾಗ್ಲೂ ಬೇರೆ ಹುಡ್ಗಿನ ಕಣ್ಣೆತ್ ಕೂಡ ನೋಡ್ಬಾರ್ದು. ಈ ವಿಷಯದಲ್ಲಿ ನಮ್ ಬಡ ಬಾಸು ಶ್ರೀರಾಮಚಂದ್ರ ಇದ್ದಂಗೆ. ಇವರು ನಿಮ್ಮನ್ನೇ ನೋಡಿದ್ದು ಲಾಸ್ಟ್, ಫಸ್ಟ್, ಮಿಡಲ್. ಒಳ್ಳೇದು. ಅದೇ ತರ ಇವನಿಗೆ ನಾನೇ ವೈಫು, ನಾನೇ ಲೈಫ್ ಆಗಿರ್ಬೇಕು. ಇವನ್ ಜೀವನದಲ್ಲಿ ನಾನೇ ಮೊದಲನೇ ಹುಡುಗಿ ಆಗಿರ್ಬೇಕು. ನಾನೇ ಕೊನೆಯವಳು ಕೂಡ ಆಗಿರ್ಬೇಕು. ಅದನ್ನೀಗಾಗ್ಲೇ 1000 ಸಲ ಹೇಳಾಗಿದೆ. ಆಯ್ತು, ನಾನು ಕೇಳಿಸ್ಕೊಂಡಿದ್ದೀನಿ. ಮದ್ವೆಗೂ ಮುಂಚೆ ಎಲ್ಲಾನು ಚೆನ್ನಾಗೇ ಇರುತ್ತೆ, ಆದ್ರೆ ಮದ್ವೆ ಆದ್ಮೇಲೂ ಕೂಡ ಜೀವನ ಕ್ಯೂರಿಯಸ್ ಆಗೇ ಇರ್ಬೇಕು, ಬೋರ್ ಆಗ್ಬಾರ್ದು. ನನ್ನ ಕೈಲಾದಷ್ಟು ಕ್ಯೂರಿಯಾಸಿಟಿನ ಉಳಿಸ್ಕೋತೀನಿ. ಪ್ರೀತಿ ಪ್ಯೂರ್ ಆಗಿದ್ರೆ ಲೈಫ್ ಬೋರ್ ಆಗೋದಿಲ್ಲ. ಪರವಾಗಿಲ್ವೇ, ನಿಮ್ ಹುಡುಗ ತುಂಬಾನೇ ಚೆನ್ನಾಗಿ ಮಾತಾಡ್ತಾನೆ. ನೀವೆಲ್ಲರೂ ಚೆನ್ನಾಗಿ ಕ್ಲೋಸ್ ಆಗಿದ್ದೀರಾ ಅನ್ಸುತ್ತೆ. ನಾವು ಪ್ರೀತಿ ಮದ್ವೆ ಆಗ್ತಿರೋರು. ನಮ್ಮ ಮ್ಯಾರೇಜ್ ಅಂದ್ಮೇಲೆ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್. ನಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದ್ರೆ ನೀವೆಲ್ಲರೂ ನಮ್ ಜೊತೆ ನಿಂತು ಇದೇ ರೀತಿ ಸಪೋರ್ಟ್ ಮಾಡ್ಬೇಕು. ಅದೆಲ್ಲ ನೀವು ಕೇಳ್ಬೇಕಾ ಮಿಸ್ಟರ್ ಅಮೂಲ್ಯೇಶ್? ಅದ್ ಯಾವಾಗ್ಲೂ ಇದ್ದೇ ಇರುತ್ತೆ. ತುಂಬಾ ಸಂತೋಷ. ಕೊನೆಯದಾಗಿ ಕೆಲವು ಕಂಡೀಷನ್ಸ್ ಇದೆ, ಹೇಳ್ಬಿಡ್ತೀನಿ. ರೋಡ್ ಸೈಡ್ ಪಾನಿಪುರಿ ತಿನ್ನೋದಕ್ಕೆ ನಖರ ಮಾಡೋ ಹಾಗಿಲ್ಲ. ಮಾಡಲ್ಲ. ವಿದ್ಯಾರ್ಥಿ ಭವನ್ ಮಸಾಲೆ ದೋಸೆ ತಂದ್ಕೊಡೋದಕ್ಕೆ ಮರೆಯೋ ಹಾಗಿಲ್ಲ. ಮರಿಯಲ್ಲ. ನಮ್ದು ಮಾತ್ ಜಾಸ್ತಿ, ರಿಲೇಟಿವ್ಸ್ ತಪ್ಪು ತಿಳ್ಕೊಳ್ತಾರೆ, ಸೈಲೆಂಟ್ ಆಗಿರು ಅಂತ ಹೇಳೋ ಹಾಗಿಲ್ಲ. ಅನ್ನಲ್ಲ. ನಾನು ಮನೆ ಸೆಕ್ಯೂರಿಟಿಗೂ ಅಣ್ಣ ಅಂತಾನೆ ಕರೆಯೋದು. ಆ ಓನರು ಸ್ವಲ್ಪ ಡಿಗ್ನಿಟಿ ಮೇಂಟೈನ್ ಮಾಡು ಅನ್ನೋ ಹಾಗಿಲ್ಲ. ಖಂಡಿತ ಅನ್ನಲ್ಲ. ನಮ್ಮ ಅಪ್ಪ ಅಮ್ಮನ್ ಕೂಡ ತನ್ನ ಅಪ್ಪ ಅಮ್ಮ ಅನ್ಕೋಬೇಕು. ಖಂಡಿತ. ಆದ್ರೆ ಮಗಳಾಗಿರೋ ನಿಮ್ಮನ್ನ ತಂಗಿ ಅಂತ ಮಾತ್ರ ಅನ್ಕೊಳಲ್ಲ. ಬನ್ನಿ, ನೀವು ಕೂತ್ಕೊಳ್ಳಿ. ಇನ್ನು ಖಂಡಿತ ಮುಂದ್ ಮಾತಾಡಕ್ ಬಿಡಲ್ಲ. ಸುಮ್ಮನೆ ನಿಂತ್ಕೊಳ್ರಿ. ನೀವು ಕೂತ್ಕೊಳ್ಳಿ ಅಮೂಲ್ಯೇಶ್, ಕೂತ್ಕೊಳ್ಳಿ. ಕೂಲ್. ನಾನು ಇಷ್ಟೆಲ್ಲ ಕಂಡೀಷನ್ಗೆ ನಿಮ್ಗೆ ಒಪ್ಕೆ ಅಂದ್ರೆ ನನ್ಗೂ ನಿಮ್ ಹುಡುಗ ಒಪ್ಕೆ. ವೇದಾಂತ್, ನಿಮ್ಗೂ ಒಪ್ಕೆ ಇದೆ ಅಂತ ಹೇಳ್ಬಿಡಿ. ಇವಳು ಇಷ್ಟೋ ತನಕ ಹೊಸದು ಅನ್ನೋದ್ ರೀತಿ ಯಾವ್ದೂ ಹೇಳಿಲ್ಲ. ಇದೆಲ್ಲ ನನಗೆ ಯಾವತ್ತೂ ಓಕೆ. ಆಯ್ತಲ್ಲ ಮಿಸ್ಟರ್ ಅಮೂಲ್ಯೇಶ್, ಸಂಬಂಧ ಕೂಡ ಬಂತು.